ಗುರುಜಿ, ನೀವು ಹೇಳ್ತಿದ್ರಿ ಸಾಮ್ರಾಣಿ ಅಂದ್ರೆ ಸ್ವಯಂ ಲಕ್ಷ್ಮಿ ಅಂತಾನೆ ಹೇಳ್ತಿದ್ರಿ, ಲಕ್ಷ್ಮಿ ಸ್ವರೂಪ ಅಂತ. ಮಾತುಕತೆ ಮುಂದುವರ್ಸೋಣ್ವೆ? ನೋಡಿ, ಈ ಸಾಮ್ರಾಣಿ ಅಂದರೆ ಯಾವತ್ತು ಈ ವಿಶೇಷವಾಗಿರ್ತಕ್ಕಂಥ ಅಗ್ನಿ ಕಾರ್ಯಕ್ಕೆ ಅಂದರೆ ನೀವು ಸ್ವಲ್ಪ ಮಟ್ಟಿಗೆ ಹಾಕಿ ಅಗ್ನಿ ಇನ್ನೂ ಮತ್ತೆ ಚಟಪಟಿಸುತ್ತೆ. ಅಗ್ನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಇಜ್ಜಲ್ನಲ್ಲಿ ಮಾಡಿರ್ತೀವಿ, ಅಗ್ನಿ ಸ್ವಲ್ಪ ಮಟ್ಟಿಗೆ ಹಾಗೇ ಬೂದಿ ಆಗ್ಬಿಡ್ತಾನೆ. ಆದರೆ ಮತ್ತೆ ತಿರುಗಿ ಹೀಗೆ ಅನ್ಬೇಕಾ, ಆವಾಗ ಅಗ್ನಿ ಮತ್ತೆ ಪ್ರಜ್ವಲಿಸ್ತಾನೆ. ಇದು ವಿಶೇಷ. ಶನಿಗೆ ಮಂದ ಶನಿ ಅಂತ ಕರಿತೀವಿ. ಅದಕ್ಕೆ ಲಕ್ಷ್ಮಿ ಶನಿ ಇಬ್ಬರೂ ಬಹಳ ಮಿತ್ರರು. ಲಕ್ಷ್ಮಿ ಇದ್ದಾಗ ಶನಿ ಹತ್ರ ಇರ್ತಾನೆ, ಶನಿ ಹತ್ರ ಬಂದಾಗ ಲಕ್ಷ್ಮಿ ದೂರ ಆಗ್ತಾಳೆ. ಅದೇ ರೀತಿ ಲಕ್ಷ್ಮಿ ಹತ್ರ ಬಂದಾಗ ಶನಿ ದೂರ ಆಗ್ತಾನೆ. ಇದು ಯಾವಾಗ ಅಂದರೆ 7:30 ಸಮಯದಲ್ಲಿ. ಭಾಳ ಅದೃಷ್ಟಶಾಲಿಗಳಿಗೆ ಕೆಲವೊಬ್ಬರಿಗೆ ಭಾಳಷ್ಟು ಅನುಭವಗಳು ಆಗೋಗಿದೆ. ಅದಕ್ಕೆ ಶನಿಯಲ್ಲಿ ಲಕ್ಷ್ಮಿಯನ್ನು ಕಾಣಿದಾಗ, ಸಾಮ್ರಾಣಿಯನ್ನು ಹಾಕಿದಾಗ ಸಾಕ್ಷಾತ್ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಗ್ನಿ ಅಲ್ಲಿ 3 ಜನನ ಸೇರಿಸ್ತಾನೆ. ಅದಕ್ಕೆ ಅಗ್ನಿ, ಶನಿ ಮತ್ತು ಸಾಮ್ರಾಣಿ, ಇದು ಮಹಾಲಕ್ಷ್ಮಿ ಅಲ್ವಾ. ಅಲ್ಲಿರ್ತಕ್ಕಂಥವನು ಅಗ್ನಿ. ಈ ಅಗ್ನಿ ದ್ವಿಮುಖ. ಒಂದು ಶನಿ ನೋಡ್ತಾನೆ, ಅಂದರೆ ಆ ಕಪ್ಪು ಇಜ್ಜಲ್ ನೋಡ್ತಾನೆ. ಎರಡನೇದು ಸಾಮ್ರಾಣಿ ನೋಡ್ತಾನೆ ಮಹಾಲಕ್ಷ್ಮಿಗೆ. ಯಾಕಂದರೆ ಅವನಿಗಿರೋದು 2 ಮುಖ. ಈ 2 ಮುಖವನ್ನು ದೇವರಿಗೆ ತೋರಿಸುವಾಗ ನಮ್ಮಲ್ಲಿರ್ತಕ್ಕಂಥ ಕಿಚ್ಚನ್ನು ಒಳ್ಳೆ ಭಾವನೆಯಲ್ಲಿ ಚೇಂಜ್ ಮಾಡ್ತಾನೆ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳ ಕಿಚ್ಚನ್ನು ಪರಿಪೂರ್ಣ ಅನುಗ್ರಹ ಕೊಡ್ತಾನೆ. ಯಾರೋ ಅಗ್ನಿ ಕಾರ್ಯ ಹೋಗ್ಬಿಡ್ಬೇಕು ಅನ್ನೋರನ್ನ ಸರಿಪಡಿಸ್ತಾನೆ. ಮನೆಯಲ್ಲಿ ಯಾವ ಕಾಲಕ್ಕೂ ಸಾಮ್ರಾಣಿಗಳನ್ನ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಗೆ ಹಾಕಬೇಕು ಅಂತ ಮೊದಲಿಂದ ಹೇಳ್ತಾ ಇರ್ತಕ್ಕಂಥ ವಿಧಿವತ್ತ. ಇದರಲ್ಲಿ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಾವೇನು ಹೇಳ್ತೀವಿ, ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸೊಳ್ಳೆಗಳು ಬರಲ್ಲ, ನೊಣಗಳು ಬರಲ್ಲ, ಯಾವ ಕಾಲಕ್ಕೂ ಕ್ರಿಮಿ ಕೀಟ ಜೀವರಾಶಿಗಳು ಬರೋದಿಲ್ಲ ಅನ್ನೋದನ್ನು ಸಾಮ್ರಾಣಿ ಮುಖಾಂತರ ಹೇಳ್ತೀವಿ. ಇದನ್ನು ಸಾಮ್ರಾಣಿ ಲಕ್ಷ್ಮಿ ಹೇಗಾದ್ಲು ಅಂದರೆ, ಸಾಕ್ಷಾತ್ ಮಹಾವಿಷ್ಣು ಶ್ರೀಮನ್ನಾರಾಯಣ ಭೂಮಿಗೆ ಬಂದಾಗ, ನಾರಾಯಣ ಅಂತ ವೆಂಕಟೇಶ್ವರನ ಸ್ವರೂಪದಲ್ಲಿ ಬಿದ್ದಾಗ ಅವನಿಗೆ ಯಾವ ಕಾಲಕ್ಕೂ ತಲೆಯ ಮೇಲೆ ಕೊಡ್ಲಿ ಏಟು ಬೀಳಕ್ಕೆ ಮೊದಲು ಅದೆಲ್ಲ ಏನಾಗಿತ್ತು, ಸಾಮ್ರಾಣಿ ವನ. ಅದಕ್ಕೆ ಇವತ್ತೂ ಆ ಸಾಮ್ರಾಣಿ ವನವನ್ನು ತಿರುಪತಿಯಲ್ಲಿ ನೀವು ಹೋಗಿ ನೋಡ್ಬೋದು. ವೆಂಕಟೇಶ್ವರನ ಏನು ಆ ಪ್ರತಿಷ್ಠಾಪನೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಅದಿನ್ಯಾರೂ ಅಲ್ಲ, ಸಾಕ್ಷಾತ್ ಬಾಲಾ ತ್ರಿಪುರ ಸುಂದರಿ. ಅಂದರೆ ಅಷ್ಟಬಂಧನಲ್ಲಿ ಇಟ್ಟಿರೋದು. ಕೆಳಗಡೆ ಇರೋದೆಲ್ಲ ಪೂರ್ತಿ ಸಾಮ್ರಾಣಿ ಬಂಡೆನೆ. ಅರ್ಥ ಆಯ್ತಾ? ಕೆಳಗಡೆ ಇರೋದು ಸಾಮ್ರಾಣಿ ಬಂಡೆನೆ. 2 ಬಂಡೆಗಳ ಮಧ್ಯದಲ್ಲಿ ಇದು ಮುಳುಗ್ತಾ ಇದೆ. ಎಲ್ಲಿವರೆಗೂ ಮುಳುಗತ್ತೆ? ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡೆತೆ ವಿಷ್ಣು ಪತ್ನಿ ನಮಸ್ತೋಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಆ ವಿಷ್ಣು ಪತ್ನಿ ಆಗಿರ್ತಕ್ಕಂಥ ಪಾದಸ್ಪರ್ಶವನ್ನು ಕ್ಷಮಸ್ವಮೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಆವಾಗಲೇ. ಅದಕ್ಕೆ ಯಾವತ್ತೂ ಮಾಂಗಲ್ಯವನ್ನು ಹೆಣ್ಣಿನ ಸ್ಥಾನಗಳ ಮಧ್ಯಭಾಗದಲ್ಲಿ, ಆ ಮಾಂಗಲ್ಯವನ್ನು ಕೆಳಭಾಗದಲ್ಲಿ, ಎದೆ ಮಧ್ಯದಲ್ಲಿ. ಅದಕ್ಕೆ ಸಮುದ್ರ ವಸನೆಯ ದೇವಿ, ಅವಳು ಮುಳುಗಿರಬೇಕು. ಪರ್ವತಸ್ಥನ ಮಂಡತೆ, ಒಳಭಾಗದಲ್ಲಿ ಮುಳುಗಿದ್ದಾಗ ಲಕ್ಷ್ಮಿ ಆಕರ್ಷಣೆ. ಅದಕ್ಕೆ ಲಕ್ಷ್ಮಿ ಎಲ್ಲಿರ್ತಾಳೆ? ಅದಕ್ಕೆ 2 ಬಂಗಾರದ ತಾಳಿಗಳ ಮಧ್ಯದಲ್ಲಿ ಸ್ವರ್ಣ ಲಕ್ಷ್ಮಿಯನ್ನು ಕೂಡಿಸ್ಕೊಳ್ಳಿ, ಆವಾಗ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಸಾಮ್ರಾಣಿ ಮಂಕ್ ಸಾಮ್ರಾಣಿ ಅಯ್ಯೋ ಪೆದ್ಮುಂಡೆದೆ ಅನ್ನಲ್ವಾ, ಹಾಗೆ ಆ ಮಂಕ್ ಸಾಮ್ರಾಣಿ ಅಂದರೆ ಮಂಕು. ಅದನ್ನು ಚೇತರಿಸ್ಕೊಳ್ಳೋದು ಯಾವಾಗ? ಅಗ್ನಿಗೆ ಹಾಕಿದಾಗ. ಶನಿ ತಾನು ಸೇರಿ ಸಂಭವವಾದಾಗ ಪರಿಪೂರ್ಣ ಅನುಗ್ರಹ. ಅದಕ್ಕೆ ಲಕ್ಷ್ಮಿಯಾಗಿರ್ತಕ್ಕಂಥ ನಮ್ಮ ಲಕ್ಷ್ಯ ಮುಟ್ಟೋದೆ ಪ್ರದೋಷ ಕಾಲದಲ್ಲಿ ಯಾರ ಮನೇಲಿ ಸಾಮ್ರಾಣಿಯನ್ನು ಹಾಕ್ತಿರೋ ಆವತ್ತಿನ ದಿವಸ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಗೆ ಹಾಕಿ, ಪ್ಲಸ್ ಪ್ರತಿ ಪ್ರದೋಷಕ್ಕೆ 3:45 4:15 ಸಮಯ ಜ್ಞಾಪಕ ಇಟ್ಕೊಳ್ಳಿ. 3:45 4:15 ಸಮಯ ಅಗ್ನಿ ಕಾರ್ಯವನ್ನು ಮಾಡಬೇಕು. ಇದಾದ ಮೇಲೆ ಮನೆ ಸುತ್ತಲೂ ಅಗ್ನಿಯನ್ನು ಯಾವತ್ತೂ ಪ್ರಜ್ವಲಿಸಬೇಕು ಅಂತೀವಿ. ಹೇಗೆ ಪ್ರಜ್ವಲಿಸ್ತೀವಿ? ದೀಪವನ್ನು ತುಳಸಿ ಹತ್ರ ಹಚ್ಚಿರ್ತೀರ, ಪ್ರೇತಾತ್ಮಗಳು ಓಡಾಡ್ತಿರುತ್ತೆ, ರಾಹುಗಳಾಗಿ ಓಡಾಡ್ತಿರ್ತವೆ. ಆ ಅಗ್ನಿ ಸಮದ್ಭವ ಅಂದರೆ ಹೊಸಲಲ್ಲಿ ರಂಗೋಲಿ ಹಾಕಿ ಹೊಸಲನ್ನು ಒರೆಸ್ಬಿಡಿ ಬೇಗ. ಯಾಕೆ ಅಂದರೆ ಬೆಳಗ್ಗೆ ಹಾಕಿದ್ದನ್ನು ಸಾಯಂಕಾಲ ಒರೆಸ್ಬೇಕು. ಯಾಕೆಂದರೆ ಬೆಳಗಿಂದ ಓಡಾಡಿರ್ತೀರ, ಓಡಾಡಿ ಕಾಲು ಧೂಳು ಅಂತ ಹೇಳ್ತೀವಿ. ಕೆಲವು ಏನಂತ ಚಪ್ಪಲಿ ಹಾಕೊಳ್ದು ಹೋಗುತ್ತೆ, ಇಲ್ಲೇ ಬಾ ಪಕ್ಕದಲ್ಲಿ ಅಂಗಡಿ 1 ನಿಮಿಷ ಹೋಗಿ ಬಂದ್ಬಿಡ್ತೀನಿ, ಬರಿಗಾಲ ಹೋಗಿರ್ತೀರ. ಹಿಂಬಡಿಯಲ್ಲಿ ಶನಿ ಕೂರಿಸ್ಕೊಂಡಿರ್ತಾನೆ. ಕೈ ಕಾಲು ತೊಳ್ಕೊಳ್ಳಲ್ಲ ನೀವು, ಹಾಗೇ ನೆಟ್ಟಿಗೆ ಎಂಟ್ರಿ ಒಳಗಡೆ ಮುಗ್ದೋಯ್ತು ನಿಮ್ಮ ಹಣೆ ಬರ, ಶನಿ ಒಳಗೆ ಎಂಟ್ರಿ. ಆದರೆ ಅರ್ಶಿಣವನ್ನು ಹಚ್ಚಿದಾಗ ನೀವು ಆ ಸಮಯಕ್ಕೆ ಚೊಪ್ಪಲಿಯನ್ನು ಹೊರಗಡೆ ಬಿಟ್ಟಾಗ ಕಾಲು ತೊಳ್ಕೊಂಡು ಬಂದಾಗ ಆ ಹಿಂಬಡಿಯಲ್ಲಿ ಏನಂತಾನೆ ಶನಿ ಹೊರಗಡೆ ಹೊರಡ್ತಾನೆ. ಲಕ್ಷ್ಮಿ ಅಲ್ವಾ, ಹೊಸಲು ಲಕ್ಷ್ಮಿ, ನರಸಿಂಹ ಕೂತ್ಕೊತಾನೆ. ಆಗ ಅರ್ಶಿಣದ ಕುಂಕುಮ ಸಮೇತ ನರಸಿಂಹ ಕೂತ್ಕೊಂಡ್ರೆ ಶನಿ ಒಳಗೆ ಎಂಟ್ರಿ, ಆಚೆ ಹೋಗಾಚಿಗೆ ಅಂತಾನೆ. ಆ ಲೆವೆಲ್ಗೆ ನೀವು ಯೋಚನೆ ಮಾಡಬೇಕು. ಆ ಸಮಯಕ್ಕೆ ಅರ್ಶಿಣ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಾಕಿ ದೀಪವನ್ನು ತುಳಸಿ ಕಟ್ಟೆ ಹತ್ರ ಹಚ್ಚಿದ್ರೆ ಪ್ರೇತಾತ್ಮ ಒಳಗೆ ಓಡ್ಬರಕ್ಕೆ ನೋಡೋಕ್ಕೆ ಅಯ್ಯೋ ಆಗಲ್ಲಪ್ಪ, ಅಗ್ನಿ ಜ್ವಾಲೆ ನರಸಿಂಹ ಅವಾಗ ಕಾಣ್ತಾನಂತೆ, ಆ ಜ್ವಾಲೆ ಕಾಣ್ತಾನಂತೆ. ಅದಕ್ಕೆ ಜ್ವಲಮಾಲಾಯ ವಿದ್ಮಹೆ ರಜೋತ್ಪಲಾಯ ಧೀಮಹೆ ತನ್ನೋ ನಾರಸಿಂಹ ಪ್ರಚೋದಯಾತ್. ಅದಕ್ಕೆ ಸುದರ್ಶನ ನರಸಿಂಹ ಅಂತ ಅವತ್ತು ಹೇಳಿದ ಕಥೆಗಳನ್ನ
ಅರ್ಥ ಆಯ್ತಾ? ಇದಕ್ಕೆ ಹೇಳೋದು, ಜೀವನದಲ್ಲಿ ಈ ಸಾಂಬ್ರಾಣಿ ಕಡ್ಡಿಯನ್ನು ಹಾಕಿದಾಗ ಆ ಲಕ್ಷ್ಮಿಯನ್ನು ಅವನೇನು ಮಾಡ್ತಾನಂತೆ, ಓಹೋ ಈ ಮನೇಲಿ ಲಕ್ಷ್ಮಿ ಇದ್ದಾಳೆ ಅಂತ ಹುಡ್ಕೊಂಡ್ಬರ್ತಾನಂತೆ ನರಸಿಂಹಸ್ವಾಮಿ. ಅದಕ್ಕೆ ಅಹೋಬಲದಲ್ಲಿ ಚಂಚುಲಕ್ಷ್ಮಿ ದೇವಸ್ಥಾನದಲ್ಲಿ ಜ್ವಾಲಾಮಾಲದಲ್ಲಿ ಇರ್ತಕ್ಕಂಥ ಬೆಟ್ಟ ಎಲ್ಲ ಪೂರ್ತಿ ಏನೋ ಸಾಂಬ್ರಾಣಿ. ಗಂಗೆ ಮೇಲಿದ್ದಾಳೆ, ಕೆಳಗಡೆ ವಿಶೇಷವಾಗಿ ವರಹಸ್ವಾಮಿ ಇದ್ದಾನೆ, ಜಲತತ್ವದಲ್ಲಿ ಸುತ್ತಲೂ ನೀರಿದೆ, ಸಾಕ್ಷಾತ್ ಲಕ್ಷ್ಮಿ ವಾಸವಾಗಿದ್ದಾಳೆ 9 ತಲೆ ನಾಗರಹಾವು ಸಮೇತವಾಗಿ. ಇದು ವೈಶಿಷ್ಟ್ಯತೆ. ಅದಕ್ಕೆ ಆ ಸಾಂಬ್ರಾಣಿಯೇ ಸ್ವಯಂ ಲಕ್ಷ್ಮಿ ಆದಾಗ ಲಕ್ಷ್ಮಿ ಇಲ್ಲಿ ಬಂದ್ಬಿಟ್ಟಿದ್ದಾಳ, ಆಹಾ ವಾಸನೆ ಅಂತ ನರಸಿಂಹ ಹುಡ್ಕೊಂಡ್ಬರ್ತಾನಂತೆ, ಹೊಸ ಮೇಲೆ ಕೂತ್ಕೊಂತಾನಂತೆ, ಬಾ ಲಕ್ಷ್ಮಿ ಅಂತ ತೊಡೆ ಮೇಲೆ ಕುಡಿಸ್ಕೊಂತಾನಂತೆ. ದಾರಿದ್ರ್ಯವನ್ನು ಓಡಿಸ್ತಾನೆ. ನಿಮ್ಮ ಮನೆಗೆ ದಾರಿದ್ರ್ಯ ಬರಬಾರ್ದು ಅಂದರೆ ನರಸಿಂಹಸ್ವಾಮಿನ ಕೂಡಿಸ್ಕೋಬೇಕು. ಸುಮ್ಮನೆ ಕೂಡ್ಸೋಕ್ಕಾಗತ್ತಾ? ಸಾಕ್ಷಾತ್ ನರಸಿಂಹಸ್ವಾಮಿ ಅವನು ಬಂದು ಕೂತ್ಕೋಬೇಕು ಅಂದರೆ ಪೀಠ ಹಾಕ್ಬೇಡ್ವೇನ್ರಿ? ಹೆಂಗಾಗ್ತೀರಾ? ಅರ್ಶಿನ ಹಚ್ಚಿ ಕುಂಕುಮ ಹಚ್ಚಿ ಕೂತ್ಕೊಳ್ಳಪ್ಪ ನಾರಾಯಣ ಕೂತ್ಕೊ ಅನ್ಬೇಕು. ಅವನು ಬಾಗಲ್ ಕೂತ್ಕೊಂಡು ಲಕ್ಷ್ಮೀನ ಹಿಡ್ಕೊಂಡು ಆನಂದವಾಗಿ ಕೂತ್ರೆ ನಿಮ್ಮ ಮನೆಗೆ ನಾ ದಾರಿದ್ರೋ ನ ಭವಿಷ್ಯತಿ. ಅದಕ್ಕೆ ನರಸಿಂಹನಿಗೆ ಜ್ವಾಲಾಮಾಲ ನರಸಿಂಹನಿಂದ ಪ್ರಾರ್ಥನೆ ಮಾಡಿಕೊಂಡು ಕೊನೆ ನರಸಿಂಹನವರೆಗೂ ಪರಿಪೂರ್ಣ ನವನರಸಿಂಹ ಅನುಗ್ರಹ ಸಿದ್ಧಿ ಕೊಡ್ತಾನೆ. ಇಷ್ಟೆಲ್ಲ ಒಳ್ಳೆಯತವಾಗಿರ್ತಕ್ಕಂಥ ಜೀವನ ನಿಮ್ಮ ಬಾಂಧವ್ಯ ಇದೇ ಒಂದು ಹೇಗೆ ಅಂದರೆ ಭಗವಂತನ ಕೃಪಾ ಕಟಾಕ್ಷ. ಆ ಭಗವಂತನ ಕೃಪಾ ಕಟಾಕ್ಷದ ಬಾಂಧವ್ಯ ನೀವು ದೇವರ ಹತ್ರ ಎಷ್ಟು ಚೆನ್ನಾಗಿ ಇಟ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಸಂಸಾರ. ಈ ಒಂದು ಸಂಸಾರಕ್ಕೆ ದೂರವಾಗಕ್ಕೆ ಪ್ರಯತ್ನ ಪಡ್ತೀರಾ, ಮಹಾಲಕ್ಷ್ಮಿನ ಒಳಗೆ ನೀವೇ ಸೇರಿಸ್ಕೊತೀರಾ. ಒಳಗೆ ಸೇರಿಸ್ಕೊಂಡು ನಮ್ಮ ಮನೆಯನ್ನು ಶುಚಿರ್ಭೂತ ಮಾಡೋಕ್ಕೆ ಅಗ್ನಿನ ಕರೆದು ಸುತ್ತಲೂ ರಕ್ಷಣೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತೀರಾ. ತುಳಸಿ ಕಟ್ಟೆ ಹತ್ರ ದೀಪವನ್ನು ಹಚ್ತೀರಾ, ಲೋಕವೆಲ್ಲ ಬೆಳಗುತ್ತೀರಾ. ಈ ಬೆಳಗ್ದಾಗ ನೀವು ಏನು ಹೇಳ್ತೀವಿ? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಿಜವಾಗ್ಲೂ ನಮ್ಮ ಪೂರ್ವಿಕರು ಇಂತಹ ಒಂದು ಒಳ್ಳೆಯ ಪದ್ಧತಿಯನ್ನ ಇಟ್ಟಿದ್ದಾರೆ. ಅಂದ್ರೆ ಧಾರ್ಮಿಕವಾಗಿ ನೀವು ಹೇಳದಂತೆ, ಹಾಗೆ ವೈಜ್ಞಾನಿಕವಾಗಿ ಸಂಜೆ ಹೊತ್ತು ಮುಸ್ಸಂಜೆ ನಾವೇನಾದ್ರೂ ಹೀಗೆ ಸಾಂಬ್ರಾಣಿ ಹಾಕೋದ್ರಿಂದ ಕ್ರಿಮಿ ಕೀಟಗಳು ಕೂಡ ಒಳಗ್ ಬರೋದಿಲ್ಲ ಅನ್ನೋ ಒಂದು ಯೋಚನೆ ಅವರಲ್ಲಿ ಇತ್ತೇನೋ ಅಲ್ವೇ ಗುರುಜಿ? ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ಪಡೆಯೋಣ ಮುಂದಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ ಬರ್ತೀವಿ. ನಮಸ್ಕಾರ.